ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯದ ವತಿಯಿಂದ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ಅವರ ಕುಟುಂಬ ವರ್ಗದವರಿಗಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಗಾಳಿಪಟ ಹಾರಿಸುವ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಗಳು ಜರುಗಿದವು. ಆಜಾದಿ ಕಾ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯದ ವತಿಯಿಂದ ಕಲಬುರಗಿ ನಗರದ ಪೊಲೀಸ್ ಮೈದಾನದಲ್ಲಿ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ದಿನಾಂಕ 12ನೇ ಆಗಸ್ಟ್ 2022ರಂದು ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆಯವರೆಗೆ CCRP ಘಟಕ ಕಲಬುರಗಿಯ ACP ಗಂಗಾಧರ್ BM ಇವರ ಆಯೋಜನೆಯಲ್ಲಿ ಕಲಬುರಗಿಯ CAR ಗ್ರೌಂಡ್ ನಲ್ಲಿ ರಂಗುರಂಗಿನ ಗಾಳಿಪಟಗಳ ತಂದು ಹಾರಿಸುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಅದೇ ರೀತಿ ಬೆಳಿಗ್ಗೆ 11ರಿಂದ 12 ಗಂಟೆಯವರೆಗೆ ಕಲಬುರಗಿ ಉತ್ತರ ಉಪವಿಭಾಗದ ACP ದೀಪನ್ MN IPS ಇವರ ಆಯೋಜನೆಯಲ್ಲಿ ಕಲಬುರಗಿಯ CAR ಗ್ರೌಂಡ್ ನಲ್ಲಿ ಕೇಸರಿ, ಬಿಳಿ ಮತ್ತು ಹಸಿರು ಬಲೂನ್ಗಳನ್ನ ಊದುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಇನ್ನು ದಿನಾಂಕ 13ನೇ ಆಗಸ್ಟ್ 2022ರಂದು ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಯವರೆಗೆ ಕಲಬುರಗಿ ನಗರ ಸಂಚಾರ ಉಪವಿಭಾಗದ ACP ಸುಧಾ ಆದಿಯವರ ಆಯೋಜನೆಯಲ್ಲಿ ಕಲಬುರಗಿ ನಗರದ CAR ಗ್ರೌಂಡ್ ಸಮುದಾಯ ಭವನದಲ್ಲಿ ರಂಗೋಲಿಯನ್ನ ತಂದು ಸ್ಪರ್ಧಾಳುಗಳು ರಂಗೋಲಿಯನ್ನ ಬಿಡಿಸುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಇನ್ನು ಮಧ್ಯಾಹ್ನ 12:30 ಗಂಟೆಯಿಂದ 2 ಗಂಟೆಯವರೆಗೆ ಕಲಬುರಗಿ ನಗರ ಸಬ್ ಅರ್ಬನ್ ಉಪವಿಭಾಗದ ACP ಗೀತಾ ಬೇನಾಳಿಯವರ ಆಯೋಜನೆಯಲ್ಲಿ CAR ಗ್ರೌಂಡ್ ನ ಸನ್ಮತಿ ಹಾಲ್ ನಲ್ಲಿ ಪ್ರತಿ ಪೊಲೀಸ್ ಠಾಣೆಯಿಂದ 3 ಜನ ಸಿಬ್ಬಂದಿ ಉಳ್ಳ ಒಂದು ತಂಡದ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದೇ ರೀತಿ ದಿನಾಂಕ 15ನೇ ಆಗಸ್ಟ್ 2022ರಂದು ಸಾಯಂಕಾಲ 5 ಗಂಟೆಯಿಂದ 8 ಗಂಟೆಯವರೆಗೆ ಕಲಬುರಗಿ ನಗರ ಘಟಕದ CAR ಶರಣಪ್ಪ ACP ಯವರ ಆಯೋಜನೆಯಲ್ಲಿ CAR ಗ್ರೌಂಡ್ ನ ಸನ್ಮತಿ ಹಾಲ್ ನಲ್ಲಿ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಮತ್ತು ಅವರ ಕುಟುಂಬ ವರ್ಗದವರು ಸಕ್ರಿಯವಾಗಿ ಭಾಗವಹಿಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಡಾನ್ಸ್, ಸಿಂಗಿಂಗ್ ಮತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅನ್ನ ಏರ್ಪಡಿಸಲಾಗಿದೆ. ಕಾ ಅಮೃತ ಮಹೋತ್ಸವ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ರಾಮ ಮಂದಿರ ವೃತ್ತದಲ್ಲಿ
ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದ ವತಿಯಿಂದ ಭಾರತಾಂಬೆಯ ಭಾವಚಿತ್ರದೊಂದಿಗೆ ರಾಷ್ಟ್ರ ಧ್ವಜಗಳನ್ನ ಹಿಡಿಯುವ ಮೂಲಕ ರ್ಯಾಲಿಯನ್ನು ನಡೆಸಲಾಯಿತು. बोलो भारत माता की जय, वंदे भारत माता की जय, बोलो भारत माता की जय, वंदे 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 बोलो भारत माता. ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದ ವತಿಯಿಂದ ಕಲಬುರಗಿ ನಗರದ ರಾಮ ಮಂದಿರ ವೃತ್ತದಲ್ಲಿ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ರಾಷ್ಟ್ರ ಧ್ವಜಗಳನ್ನ ಹಿಡಿದು ರ್ಯಾಲಿಯನ್ನು ನಡೆಸಲಾಯಿತು. ಅಧ್ಯಕ್ಷರಾದಂಥ ಶ್ರೀಮತಿ ಶೋಭಾ ಅಕ್ಕವರು ಇವತ್ತು ಇಡೀ ದೇಶದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಆಚರಣೆಯನ್ನು ಇಡೀ ದೇಶಾದ್ಯಂತ ನಡೀತಾ ಇದೆ. ಇವತ್ತು ನಮ್ಮ ರಾಮ ಮಂದಿರ್ ಸರ್ಕಲ್ದಿಂದ ಪಟೇಲ್ ಸರ್ಕಲ್ವರೆಗೂ ಇವತ್ತು ಜನರಿಗೆ ಈ ಒಂದು ಹರ್ ಘರ್ ತಿರಂಗ ಎಲ್ಲ ಮನೆಗಳ ಮೇಲೆ ನಮ್ಮ ದೇಶದ ರಾಷ್ಟ್ರಧ್ವಜವಾದಂಥ ತಿರಂಗವನ್ನು ಹಾರಿಸಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತು ಒಂದು ಮೆರವಣಿಗೆ ಮುಖಾಂತರ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಎಲ್ಲ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು ಸಾವಿರಾರು ಮಕ್ಕಳು ಕೂಡ ಇವತ್ತು ರಾಷ್ಟ್ರ ಧ್ವಜವನ್ನು ಹಿಡ್ಕೊಂಡು ದೇಶ ಭಕ್ತಿಯ ಒಂದು ಪ್ರತೀಕವಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ. ಥ್ಯಾಂಕ್ ಯು. ಈ ರ್ಯಾಲಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಸೇರಿದಂತೆ ಇತರೆ ಅನೇಕ ಜನ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. 75ನೇ ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವದ ಆಚರಣೆಯ ಹಿನ್ನೆಲೆಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವತಿಯಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಇದರ ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ಜರುಗಿತು. ಕೋಮುವಾದಿ ಶಕ್ತಿಗಳು ಇಂದು ದೇಶದಾದ್ಯಂತ ವಿಜೃಂಭಿಸುತ್ತಿವೆ. ಈಗ ನಾವು ತ್ಯಾಗ ಬಲಿದಾನಗಳ ಮೂಲಕ ಪಡೆದುಕೊಂಡಿದ್ದ ಸ್ವಾತಂತ್ರ್ಯ, ಮಹಾನ್ ಸಂವಿಧಾನದ ಆಧಾರದಲ್ಲಿ ರೂಪಿಸಿಕೊಂಡಿದ್ದ ಪ್ರಜಾಪ್ರಭುತ್ವ ರಕ್ಷಣೆಗೆ ಟೊಂಕ ಕಟ್ಟಿ ನಿಲ್ಲಬೇಕಾಗಿದೆ. ಈ ದಾರಿಯಲ್ಲಿ ಜನಜಾಗೃತಿಗೊಳಿಸಿ ನಮ್ಮ ಸ್ವಾತಂತ್ರ್ಯದ ಮಹತ್ವವನ್ನು ದೇಶ ಬಾಂಧವರಿಗೆ ತಲುಪಿಸುವ ಉದ್ದೇಶದಿಂದ ಇದೇ ದಿನಾಂಕ ಆಗಸ್ಟ್ 12ರಿಂದ 13 ಹಾಗೂ 18ರಿಂದ 20ರವರೆಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಭಾರತ ದೇಶ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಅಮೃತ ಮಹೋತ್ಸವವನ್ನು ಅರ್ಥಪೂರ್ಣಗೊಳಿಸಬೇಕಾಗಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ಅವರು ಮನವಿ ಮಾಡಿದ್ದಾರೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಸಮಿತಿಯ ವತಿಯಿಂದ 75ನೇ ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಆಚರಣೆಯ ಅಂಗವಾಗಿ ಚರಿತ್ರಾರ್ಹ ಪಾದಯಾತ್ರೆಯ ಉದ್ಘಾಟನಾ ಸಮಾರಂಭವು ದಿನಾಂಕ 12ನೇ ಆಗಸ್ಟ್ 2022ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ಜರುಗಿತು. ಈ ಪಾದಯಾತ್ರೆಯ ಅಂಗವಾಗಿ ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಜಗಜ್ಯೋತಿ ಮಹಾತ್ಮ ಬಸವೇಶ್ವರರ ಪುತ್ಥಳಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪಾದಯಾತ್ರೆಯನ್ನ ಮುಂದುವರಿಸಲಾಯಿತು. KPCC ಮತ್ತು AICC ಆದೇಶದ ಮೇರೆಗೆ ಪಾದಯಾತ್ರೆಯನ್ನು ನಿನ್ನೆ ನಮ್ಮ ನೆಚ್ಚಿನ ನಾಯಕರಾದ ಪ್ರಿಯಾಂಕಾ ಖರ್ಗೆ ಅವರು ಚಾಲನೆ ಕೊಟ್ಟು ಹೋಗಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಅವರು ಸೇರಿ ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗೆ ಮತ್ತು ಬಸವೇಶ್ವರ ಪುತ್ಥಳಿಗೆ, ಗಾಂಧೀಜಿ ಪುತ್ಥಳಿಗೆ, ಜಗ್ಜೀವನ್ ರಾಮ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದರ ಮೂಲಕ ಇವತ್ತು ಜಗತ್ತು ಮಕ್ತಂಪುರ್, ಗಾಜಿಪುರ್, ಜಗತ್ತಿನಿಂದ ಮೈಲಾಂಗ್ ಟೆಂಕರ್ನಿಂದ ಸುಂದರ್ ನಗರದಿಂದ ರಾಜಾಪುರವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ದಯಮಾಡಿ ಎಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಬೇಕು. ಈ ದೇಶಕ್ಕೆ ಸ್ವತಂತ್ರ ಕೊಟ್ಟ ಕೀರ್ತಿ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆಗಿದೆ.
ಆದ ಕಾರಣ ಇವತ್ತು ಈ ಅಮೃತ ಮಹೋತ್ಸವವನ್ನು ನಾವು ಪಾದಯಾತ್ರೆ ಮಾಡೋದ್ರ ಮೂಲಕ ಮನೆ ಮನೆಗೆ ಪಾಂಪ್ಲೆಟ್ಸ್ ಹಂಚೋದ್ರ ಮೂಲಕ ಆಚರಣೆ ಮಾಡ್ತಿದ್ದೀವಿ. ಎಲ್ಲರೂ ಭಾಗವಹಿಸಿ ಸಹಕರಿಸಬೇಕಾಗಿ ವಿನಂತಿ. ಕಲಬುರಗಿ ದಕ್ಷಿಣದಲ್ಲಿ ಏನು ಅಮೃತ ಮಹೋತ್ಸವದ ಅಂಗವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಯಾವ ರೀತಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ತಿರಂಗವನ್ನು ಹಿಡ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ನಿನ್ನೆ ಕಲಬುರಗಿ ದಕ್ಷಿಣದಲ್ಲಿ ಕೂಡ ಅದೇ ರೀತಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭ ಆಗಿದ್ದು ಯಾತ್ರೆ ಇವತ್ತು ಇಲ್ಲಿ ಜಗತ್ ಸರ್ಕಲ್ ಅದು ನಮ್ಮ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂಗೆ ಆಮೇಲೆ ಬಸವಣ್ಣ ಅವರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ ಚಾಲನೆ ಕೊಡ್ತಾ ಇದ್ವಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲ ಎಲ್ಲ ಮಾರ್ಕೆಟ್ ಆಯಿತು, ಎಲ್ಲ ಬಡಾವಣೆಗಳಲ್ಲಿ ಸುಮಾರು 10 ವಾರ್ಡ್ಗಳಲ್ಲಿ ಇವತ್ತು ಇದು ಯಾತ್ರೆ ಹೋಗಿ ಎಲ್ಲರಿಗೂ ನಮ್ಮದು ಪ್ಯಾಂಪ್ಲೆಟು ಡಿಸ್ಟ್ರಿಬ್ಯೂಟ್ ಮಾಡಿ ಆಮೇಲೆ ಇಲ್ಲಿ ಏನು ಸ್ವತಂತ್ರದಲ್ಲಿ ಯಾರ್ಯಾರು ಮಹಾಪುರುಷರು ಯೋಗದಾನ ಇದೆ, ಭಾಳಷ್ಟು ಮಂದಿ ತ್ಯಾಗ ಬಲಿದಾನ ಇದೆ, ಎಲ್ಲರದು ಸ್ಮರಣೆ ಮಾಡ್ಕೋತಾ ಇವತ್ತು ನಾವು ಈ ಪಾದಯಾತ್ರೆಯನ್ನು ರಾಮ ಮಂದಿರ ಹತ್ರ ಇವತ್ತು ನಾವು ಮುಗಿಸ್ತಾ ಇದ್ದೀವಿ. KPCC ವತಿಯಿಂದ ಏನು ಇದು ಪಾದಯಾತ್ರೆ 75 ಕಿಲೋಮೀಟರ್ ಪ್ರತಿ ಕ್ಷೇತ್ರಕ್ಕೆ ಏನು KPCC ಹೇಳಿದ್ರೆ ಆ 75 ಕಿಲೋಮೀಟರ್ನಲ್ಲಿ ನಿನ್ನೆ ಕೂಡ ನಾವು 22 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇವೆ. ಇಡೀ ಕ್ಷೇತ್ರ ದಕ್ಷಿಣ ಮತ ಕ್ಷೇತ್ರ ಅದು ಇವತ್ತೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಾವು ಮನೆ ಮನೆಗೆ ಹೋಗಿ ಏನು ನಮ್ಮ ಸರ್ಕಾರ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಹಾಗೂ ಏನು ಸಿದ್ದರಾಮಯ್ಯ ಅವ್ರ ಸರ್ಕಾರ ಏನು ನಮ್ಮ ಅಭಿವೃದ್ಧಿ ಮಾಡಿದೆ ಅದಕ್ಕೆ ಈ ಕಾರ್ಯಕ್ರಮ ಪ್ರತಿ ಮನೆ ಮನೆ ಹೋಗಿ ಮುಟ್ಟಬೇಕು. ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸುಮಾರು 165 ಯೋಜನೆಗಳು ತಂದು 163 ಏನು ಯೋಜನೆಗಳು ಜಾರಿಗೊಳಿಸಿ ಎಲ್ಲ ಬಡವರ ಪರ ದೀನದಲಿತರ ಪರ ಹಾಗೂ ಎಲ್ಲರ ಪರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಮನೆ ಮನೆಗೆ ಹೋಗಿ ನಾವು ಏನು ನಮ್ಮ ಯೋಜನೆಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಧರ್ಮಸಿಂಗ್ ಸಾಹೇಬರು ಮಾಡಿದ್ದ ಸಾಧನೆಗಳು ಹಾಗೂ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ರು ಸಾಕಷ್ಟು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಹಾಗೂ ಅವರ ಏನು ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಧರ್ಮಸಿಂಗ್ ಸಾಹೇಬರು ಶರಣ್ ಪ್ರಕಾಶ್ ಪಾಟೀಲ್ರು ಪ್ರಿಯಾಂಕ್ ಖರ್ಗೆ ಅವರು ಸಾಕಷ್ಟು ಏನು ಅಭಿವೃದ್ಧಿ ಗುಲ್ಬರ್ಗ ಜಿಲ್ಲೆಗೆ ಸಾಕಷ್ಟು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ರೂಪಾಯಿ ತಂದಿದ್ದಾರೆ. ಇವತ್ತಿನ ದಿವಸ ಏನು KPCCಯಿಂದ ಆದೇಶದ ಮೇರೆಗೆ 75 ಕಿಲೋಮೀಟ್ರ್ ಪ್ರತಿ ಅಸೆಂಬ್ಲಿಯಲ್ಲಿ ಏನು ಪಾದಯಾತ್ರೆ ಮಾಡ್ಬೇಕಂತ DK ಶಿವಕುಮಾರ್ ಸಾಹೇಬರ ಆದೇಶದ ಮೇರೆಗೆ ಇವತ್ತು ಸೌತಲ್ಲಿ ಕೂಡ ಒಂದು ಒಳ್ಳೆ ವಿಜೃಂಭಣೆಯಿಂದ ಎಲ್ಲ ಯುವಕರು ಆಗಿರ್ಬೋದು, ಎಲ್ಲ ಮಹಿಳೆಯರು ಹಾಗೂ ಎಲ್ಲ ಸೀನಿಯರ್ ಕಾಂಗ್ರೆಸ್ಸರು ಕೂಡ ಎಲ್ಲ ಏರಿಯಾಗಳಲ್ಲಿ ಹೋಗಿ ಏನು ಇವತ್ತಿನ ದಿನ ನಾವೊಂದು ತಿರಂಗ ಧ್ವಜವನ್ನು ಹಿಡ್ಕೊಂಡು ನಾವು ಪಾದಯಾತ್ರೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದು ಒಂದು ಸಂದೇಶ BJP ಸರ್ಕಾರಕ್ಕೆ ಇದೊಂದು ಸಂದೇಶ ರವಾನೆ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ನಾವು ಭಾರತ ದೇಶದ ಒಂದು ಎಲ್ಲರೂ ಪ್ರತಿನಿಧಿಗಳಿದ್ದೀವಿ. ನಾವು ಆ ಒಂದುಗೋಸ್ಕರ ಇವತ್ತಿನ ದಿವಸ ನಾವು ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲುಗೆ, ಡಾಕ್ಟರ್ ಕಿರಣ ದೇಶಮುಖ, ಲಿಂಗರಾಜ ತಾರ್ಫಾಯ್ಲ್, ಶಿವು ಹೊನಗುಂಟಿ, ಅಭಿಷೇಕ್ ಪಾಟೀಲ್ ಹಾಗೂ ಬಾಬು ಒಂಟಿ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವಕ್ಕೆ ಕಾಂಗ್ರೆಸ್ನಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಕಲಬುರಗಿ ನಗರದ ಗೊಲ್ಲರ ಬಡಾವಣೆಯಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. 75ನೆಯ ಅಮೃತ ಮಹೋತ್ಸವಕ್ಕೆ ಕಾಂಗ್ರೆಸ್ನಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ವಾರ್ಡ್ ನಂಬರ್ 34ರ ಮುಖಂಡರಾದ ವೆಂಕಟೇಶ್ KK ಯಾದವ್ ಇವರ ವತಿಯಿಂದ ಗೊಲ್ಲರ ಬಡಾವಣೆಯಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಮುಖಂಡರುಗಳಿಗೆ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ಅಮೃತ್ ಪಾಟೀಲ್, ಶರಣು ಪೂಜಾರಿ, ಸಿದ್ದು ಕಂದಗಲ್, ಗೋಪಾಲ್ ಯಾದವ್, ಯಲ್ಲಪ್ಪ ಯಾದವ್, ಶಿವು ಸೇರಿದಂತೆ ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ರಿಟಿಷರ ಕೈಯಲ್ಲಿತ್ತು. ಈ ದೇಶ ಸ್ವತಂತ್ರ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಹುಟ್ಟು ಹಾಕಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಭಾಯಿ ಪಟೇಲರು, ಸುಭಾಷ್ ಚಂದ್ರ ಬೋಸ್ರು, ಅಬ್ದುಲ್ ಗಫೂರ್ ಖಾನ್ ಅವರು, ಇಂದಿರಾ ಗಾಂಧಿಯವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ರು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರ ತಂದರು. ಸ್ವತಂತ್ರ ಬಂದ ನಂತರ ಎಲ್ಲ ವಿದ್ಯುತ್ ಶಕ್ತಿ ಆಯಿತು, ರಸ್ತೆಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಇಂದಿರಾ ಗಾಂಧಿಯವರ ಕಾಲಕ್ಕೆ ವೃದ್ಧಾಪ್ಯ ವೇತನ, ಬಡವರಿಗೆ ಮನೆಗಳು ಕೊಡ್ತಕ್ಕಂಥದ್ದು ಎಲ್ಲ ಸೌಲಭ್ಯಗಳನ್ನು ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದ್ದಾಗ
ನಿಮಗೆ ಪುಕ್ಷಟ್ಟೆ ಅಕ್ಕಿ ಕೊಟ್ಟಿರ್ತಕ್ಕಂಥದ್ದು ಹಿಡಿದು ಸಕಲ ಸೌಲಭ್ಯಗಳು 371 ಕಲಂ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವರು ತೆಗೆದುಕೊಂಡು ಬಂದು ಸಾಕಷ್ಟು ಇಂಜಿನಿಯರ್ಗಳು, ಡಾಕ್ಟ್ರುಗಳು, ಸಿ ರಸ್ತೆಗಳು, ಒಳಚರಂಡಿಗಳು ಎಲ್ಲನೂ ಆಗ್ತಾಯಿವೆ. ಇವತ್ತೇನಾಗಿದೆ, ಕಾಂಗ್ರೆಸ್ ಸರ್ಕಾರದಿದ್ದಾಗ ಒಂದು ಸಿಲಿಂಡರ್ ರೇಟ್ 400 ರೂಪಾಯಿ. ಇವತ್ತು ಮೋದಿ ಸರ್ಕಾರದ ಬಂದ ಮೇಲೆ 1000 ರೂಪಾಯಿ ಆಗಿದೆ, 1100 ರೂಪಾಯಿ. ಇವತ್ತು ಹಿಟ್ಟಿಂದು ಎಣ್ಣಿಂದು ರೇಟ್ ಏನಪ್ಪ ಅಂದ್ರೆ ಪೂರಾ ಗಗನಕ್ಕೇರವು. ಯಾಕೆ ಕಾಂಗ್ರೆಸ್ ಸರ್ಕಾರದ ಕಡಿಮೆ ಇತ್ತು, ಈಗ ಯಾಕೆ ಹೆಚ್ಚಾಗ್ತವ? ಇವರೆಲ್ಲ ಲೂಟಿ ಹೊಡಿತಾ ಇದ್ದಾರೆ. ನಿಮ್ಮ ತೆರಿಗೆ ಹಣದವನ್ನು ಲೂಟಿ ಹೊಡಿತಾ ಇದ್ದಾರೆ. ಈ ಗರೀಬರಿಗಾಗಿ ವ್ಯವಸ್ಥೆ ಏನೂ ಇಲ್ಲ. ಇಂದಿರಾ ಗಾಂಧಿ ಗರೀಬಿ ಹಟೋ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದರು. ಇವರು ಬರೀ ಶ್ರೀಮಂತರ ಪರ ಸರ್ಕಾರ. ಇವತ್ತೇನಪ್ಪ ಅಂದ್ರೆ BSNL ಎಲ್ಲ ಏನಪ್ಪ ಅಂದ್ರೆ ರೈಲ್ವೆಗಳು ಎಲ್ಲ ಪ್ರೈವೇಟ್ ಮಾಡಿದ್ದಾರೆ. ಬಡವರ ಬಗ್ಗೆ ಕನಿಕರ ಇಲ್ಲದೆ ಇರತಕ್ಕಂಥ ಸರ್ಕಾರ. ಈ ಕ್ಷೇತ್ರದ ಶಾಸಕರು 20 ವರ್ಷಗಳಿಂದ ಒಂದೇ ಮನೆಯಲ್ಲಿದೆ. ಎಂದಾದರೂ ನೀವು ಕಷ್ಟದಲ್ಲಿದ್ದಾಗ, ಮಳೆ ಬಂದಾಗ ನಿಮಗೆ ಒಳಗೆ ನಡಲಿಕ್ಕೆ ಆಗೋದಿಲ್ಲ, ಮನೆಗಳಲ್ಲಿ ನೀರು ಹೋಗ್ತವ. ಎಷ್ಟೋ ಮಂದಿಗೆ ಮನೆ ಇಲ್ಲ. ಸ್ಲಮ್ ಕ್ಲಿಯರೆನ್ಸ್ ಬೋರ್ಡಿಂದ ಮನೆ ಕಟ್ಟಿ ಕೊಡ್ತಕ್ಕಂಥ ತಾಕತ್ತು ಅವರಲ್ಲಿದೆ. ಅವ್ರ ಕೈಯಾಗಿ 2-3 ಸಾವಿರ ಕೋಟಿ ರೂಪಾಯಿ ಇದೆ ಒಂದು ವರ್ಷಕ್ಕೆ. ಇಷ್ಟಿದ್ರೂ ಏನೂ ಸಹಾಯ ಆಗದೆ ಮನೆಯಲ್ಲಿ ಕುಳಿತಿದ್ದಾರೆ. ಆದ ಕಾರಣ ಈ ಬರ್ತಕ್ಕಂಥ ದಿವಸದಲ್ಲಿ ಇವತ್ತು ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳ ಅಮೃತ ಮಹೋತ್ಸವ ಆಚರಣೆ ನಡೆದಿದೆ. ಈ ಅಮೃತ ಮಹೋತ್ಸವಕ್ಕೆ ಮುಖ್ಯ ಕಾರಣೀಭೂತರು ಕಾಂಗ್ರೆಸ್ ಪಕ್ಷದವರು. ಇವತ್ತು BJPಯವರು ಮನೆ ಮನೆಗೆ ಜೆಂಡ ಹಚ್ತಾ ಇದ್ದಾರೆ. ಇವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರನ್ನ ಓಡಿಸಲಿಕ್ಕೆ ಹೋರಾಟನೂ ಮಾಡಿಲ್ಲ, ಯಾರೂ ಜೈಲಿಗೂ ಹೋಗಿಲ್ಲ. ಮಹಾತ್ಮ ಗಾಂಧೀಜಿಯವರು ಜೈಲಿಗೆ ಹೋಗಿದ್ದಾರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಜೈಲಿಗೆ ಹೋಗಿದ್ದಾರೆ, ಶ್ರೀಮತಿ ಇಂದಿರಾ ಗಾಂಧಿಯವರು ಜೈಲಿಗೆ ಹೋಗಿದ್ದಾರೆ, ಸುಭಾಷ್ ಚಂದ್ರ ಬೋಸ್ರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರು, ಅಬ್ದುಲ್ ಗಫೂರ್ ಖಾನ್ರು ಎಲ್ಲರೂ ಜೈಲಿಗೆ ಹೋಗಿದ್ದಾರೆ. ಇವರು ಯಾರೂ ಜೈಲಿಗೂ ಹೋಗಿಲ್ಲ. ಒಂದು 3-4 ಸಲ ಜೈಲಿಗೆ ಹೋದಾಗ ಬರೆದು ಕೊಟ್ಟಿದ್ದಾರೆ ಹೆಗಡೆವಾರು ಗೋಳ್ವಲ್ಕರ್ ಅವರು, ಬ್ರಿಟಿಷರೇ ನಾವು ನಿಮ್ಮ ಜೊತೆಗಿರ್ತೀವಿ, ನಮ್ಮನ್ನು ಬಿಟ್ಟು ಬಿಡು ಅಂಥೇಳಿ. 50 ವರ್ಷಗಳ ಕಾಲ ಧ್ವಜನೇ ಏರಿಸಲಿ ಇವರು ಆಫೀಸ್ ಮೇಲೆ. ಇವತ್ತೇನಪ್ಪ ಅಂದ್ರೆ ಸುಮ್ಮನೆ ಏನಪ್ಪ ಅಂದ್ರೆ ನಾಟಕ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ವಿರೋಧಿಗಳು ಇವರು. KPCC ವತಿಯಿಂದ ಏನು ಗುಲ್ಬರ್ಗ ದಕ್ಷಿಣ ಮತ ಕ್ಷೇತ್ರದಲ್ಲಿ ಇವತ್ತು 2ನೇ ದಿನವಾದ ಪಾದಯಾತ್ರಕ್ಕೆ ಮುಖ್ಯ ಅತಿಥಿಗಳು ಹಾಗೂ ದಕ್ಷಿಣ ಮತ ಕ್ಷೇತ್ರದ ಮುಖಂಡರಾದ ಅಲ್ಲಪುರ ಪಾಟೀಲ್ ಅವರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ತಾರ್ಪಲ್, ಲಿಂಗರಾಜ್ ಕಣ್ಣಿಯವರು, ಈ ಬಡಾವಣೆಯ ಮುಖಂಡರಾದ ಅಶ್ವಿನ್ ಸಂಘ ಅವರು ಹಾಗೂ ವೆಂಕಟೇಶ್ KK ಯಾದವ್ ಅವರು ಹಾಗೂ ಅಮೃತ್ ಪಾಟೀಲ್ ಅವರು, ಗಂಗಾಧರ್ ಅವರು, ವಾಣಿಶ್ರೀ ಸಗರ್ಕರ್ ಅವರು, ಗೀತಾ ಮುಗಲ್ ಅವರು, ಅವಿನಾಶ್ ಭಾಸ್ಕರ್ ಅವರು, ಕಿರಣ್ ಅವರು, ಸಾಕಷ್ಟು ಜನ ಎಲ್ಲ ಚಿರಪರಿಚಿತರು ಎಲ್ಲ ಮುಖಂಡರು ಸೇರಿ ಇವತ್ತು ಬಹಳ ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ. ಹಾಗೂ ಏನು 75 ವರ್ಷಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ BJP ಏನ್ ಮಾಡಿವೆ ಅಂತ ತಮಗೆ ಹೇಳೋ ಸಲಕ್ಕೆ ಮನೆ ಮನೆಗೆ ನಾವು ಬರ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ 75 ವರ್ಷದಲ್ಲಿ, BJP ಏನ್ ಮಾಡಿದೆ. ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ಪ್ರಭಾತ್ ಫೇರಿ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. PDA ಇಂಜಿನಿಯರಿಂಗ್ ಕಾಲೇಜ್ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಪ್ರಭಾತ್ ಫೇರಿ ರ್ಯಾಲಿಯನ್ನ ಆಯೋಜಿಸಲಾಗಿತ್ತು. PDA ಕಾಲೇಜಿನಿಂದ ಹೊರಟು ಐವಾನಿ ಶಾಹಿ ಮಿನಿ ವಿಧಾನಸೌಧದ ಮಾರ್ಗವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತ ತಲುಪಿ ಅಲ್ಲಿ ಪಟೇಲರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ವಿಜಿ ಮಹಿಳಾ ಕಾಲೇಜು ಮಾರ್ಗದಿಂದ ಮತ್ತೆ PDA ಕಾಲೇಜನ್ನ ತಲುಪಿತು. ಈ ರ್ಯಾಲಿಯಲ್ಲಿ ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಈ ಪ್ರಭಾತ್ ಫೇರಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದ ಸ್ವಾತಂತ್ರ್ಯ ಯೋಧರನ್ನ ನೆನಪಿಸಲಾಯಿತು. ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಎಂಬ ಉದ್ಘೋಷ ವಾಕ್ಯಗಳು ಎಲ್ಲೆಲ್ಲೂ ಮೊಳಗುತ್ತಿದ್ದವು. ನಾನು ಕೆಳದಿಯ ರಾಣಿ ಚೆನ್ನಮ್ಮ, ವೀರ ಮಹಿಳೆ ಚೆನ್ನಮ್ಮ, ಕೆಳದಿಯ ಈ ನಾಡಿನ ವೀರ ಸೈನಿಕರೇ ಮತ್ತು ವೀರ ಕನ್ನಡಿಗರೇ, ಈ ರಾಜ್ಯದ ಅಳಿವ ಉಳಿವ ನಿಮ್ಮ ಕೈಯಲ್ಲಿದೆ. ಗೆದ್ದರೆ ರಾಜ್ಯ, ಸೋತರೆ ಸ್ವರ್ಗ. SD department, I dressed as Gulab Kaur. I joined the Gadar party as an Indian political to help the subcontinent of an Indian from the British rule. Thank you. SD department, second sem. I am dressed up as Begum Hazrat Ghulam. I am Shreya from CSC department, second sem, I section. I am dressed as Begum Hazrat Mahal.
I was one of the first Indian female freedom fighter. I am known as Queen of Awadh. I rebelled against the British East India Company during 1857. Awadh ki fateh ho, Ahmad ki fateh ho. Inkalaab zindabad, Jai Hind. ಇವರಿಗೆ ಏಕೆ ಕೊಡಬೇಕು ಕಪ್ಪ? ಇವರೇನು ನಮ್ಮ ಒಡ ಹುಟ್ಟಿದವರ ಅಣ್ಣನ ತಮ್ಮಂದಿರ ದಾಯಾದಿಗಳ की कीमत हमने फिर से जानी थी, दूर फिरंगी को भगाने हमने मन में ठानी थी। बुंदेल हलवों से आप सबने सुनी कहानी थी, खूब लड़ी मर्दानी वो तो झांसी वाली रानी थी, झांसी वाली। Salute for you all on imitating our leaders of the country. ಎಲ್ಲರಿಗೂ ನಮಸ್ಕಾರ. ನಾನು PD ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ ಮಾತಾಡೋದು. ಆಜಾದಿ ಕಾ ಅಮೃತ್ ಮಹೋತ್ಸವದಲ್ಲಿ ನಮ್ಮ ಕಾಲೇಜಿನಲ್ಲಿ 5 ದಿವಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸೊ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಫ್ಯಾನ್ಸಿ ಡ್ರೆಸ್ ಮತ್ತು ಇದು ಮಾರ್ಚ್ ಫಾಸ್ಟ್ ಇದೆ. ಸೊ ಎಲ್ಲ ಸ್ಟೂಡೆಂಟ್ಸು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದೊಂದು ಹೆಮ್ಮೆ ವಿಷಯ. ಸೊ ಈ 75 ವರ್ಷಗಳ ನೆನಪಿನ ಸಲುವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಎಪ್ಪತ್ತೈದನೇದು ಆಜಾದಿ ಕಾ ಅಮೃತ್ ಮಹೋತ್ಸವ ಮಾಡ್ಲಿಕ್ಕತ್ತಿದ್ದೆವು. ಇದು ಏನದ 3 ದಿವಸ ಮಾಡ್ಲಿಕ್ಕತ್ತಿದ್ದೆವು. 3 ದಿವಸನಲ್ಲಿ ಏನದ ಅಂದ್ರೆ ಎಲ್ಲಿ ನೋಡ್ದಲ್ಲೂ ಏನದ ಅಂದ್ರೆ ಥ್ರೂಔಟ್ ಇಂಡಿಯಾದಲ್ಲಿ ಎಲ್ಲ ಕಡೆ ಏನದ ಜೆಂಡಾ ಕಾಣಿಸ್ಬೇಕು, ಎಲ್ಲ ಕಡೆ ಫ್ಲ್ಯಾಗ್ ಎಲ್ಲ ಕಡೆ ಕಾಣಿಸ್ಬೇಕು. ಪ್ಲಸ್ ನಮ್ದೇನದ ಅಂತಂದ್ರೆ ನಾವೊಂದು ಈ ದಿವಸ ಏನದ ನಮ್ಮ PD ಕಾಲೇಜ್ ಕಡೆ ನಾವು ಪ್ರಾಮಿಸ್ ಮಾಡ್ತೇವೆ, ಈ ಅಮೃತ್ ಮಹೋತ್ಸವದಾಗ ನಮ್ಮ ಕಾಲೇಜ್ ಏನದ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ ಆಗ್ತದ. ಇದು ನಂದೇನದ ಅಂದ್ರೆ 100% ಚಾಲೆಂಜ್ ಕೊಡ್ತೀನಿ. ಮುಂದಿಂದೇನು 76ನೇ ಏನು ಜನ ಇದೇನು ಮಾಡ್ತೇವೆ ಅವಾಗ ಇದ್ರದ್ದು ಏನದ ಅಂದ್ರೆ ಎಲ್ಲವೂ ರಿಯಾಲಿಟಿ ಬರ್ತದೆ. ಇದಕ್ಕೂ ಮುಂಚೆ ಸ್ವಾತಂತ್ರ್ಯ ಯೋಧರ ವೇಷಭೂಷಣ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಕೆಳದಿ ಚೆನ್ನಮ್ಮ ಸೇರಿದಂತೆ ಮುಂತಾದವರ ವೇಷಭೂಷಣಧಾರಿಗಳಾಗಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬೆಲಗುಂದಿ ಅವರು ತಿರಂಗ ಧ್ವಜ ತೋರಿಸುವುದರ ಮೂಲಕ ಈ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡುತ್ತಾ, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಎಂಜಿನಿಯರಿಂಗ್ ಕಾಲೇಜಿನ ನಾವು ಅತ್ಯುತ್ತಮ ತಾಂತ್ರಿಕ ಕೊಡುಗೆಗಳನ್ನು ನೀಡುವುದರ ಮೂಲಕ ತಿರಂಗ ಧ್ವಜದೊಂದಿಗೆ ಕಾಲೇಜು, ಸಂಸ್ಥೆ, ರಾಜ್ಯ ಮತ್ತು ನಮ್ಮ ದೇಶದ ಹೆಸರು ಎಲ್ಲೆಲ್ಲೂ ರಾರಾಜಿಸುವಂತೆ ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ. ಇದಕ್ಕೆ ನಮ್ಮ ಸಂಸ್ಥೆಯ ಬೆಂಬಲ ಯಾವತ್ತೂ ಇದೆ ಎಂದು ಹೇಳಿದರು. ಪ್ರಾಚಾರ್ಯರಾದ ಡಾಕ್ಟರ್ ಶಶಿಕಾಂತ್ ಮೀಸೆ ಅವರು ಮಾತನಾಡುತ್ತಾ, ಸರ್ಕಾರದ ಆದೇಶದಂತೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಕುರಿತು ರಾಷ್ಟ್ರಭಕ್ತಿ ಗೀತೆಗಳ ಸ್ಪರ್ಧೆ, ಯೋಧರಿಂದ ಸ್ಫೂರ್ತಿ ಭಾಷಣ ಆಯೋಜಿಸಲಾಗಿದೆ. ಇಂದು ಸ್ವಾತಂತ್ರ್ಯ ಯೋಧರ ವೇಷಭೂಷಣ ಸ್ಪರ್ಧೆ ಮತ್ತು ಪ್ರಭಾತ್ ಫೇರಿ ರ್ಯಾಲಿ ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜಗನ್ನಾಥ ಬಿಜಾಪುರೆ ಮತ್ತು ಸದಸ್ಯರಾದ ಡಾಕ್ಟರ್ ಕೈಲಾಶ್ ಪಾಟೀಲ್, ಡಾಕ್ಟರ್ ಅನಿಲ್ ಪಾಟೀಲ್ ಹಾಗೂ ಪ್ರಾಚಾರ್ಯರಾದ ಡಾಕ್ಟರ್ ಶಶಿಕಾಂತ್ ಆರ್ ಮೀಸೆಯವರು, ಉಪ ಪ್ರಾಚಾರ್ಯರಾದ ಡಾಕ್ಟರ್ ಕಲ್ಪನಾ ವಾಂಜರ್ಖೇಡ್ ಮತ್ತು ಡಾಕ್ಟರ್ ಭಾರತಿ ಹರಸೂರು, ಪ್ರೊಫೆಸರ್ ರವೀಂದ್ರ ಕುಮಾರ್ ಲಠೆ, ಪರೀಕ್ಷಾ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ SR ಹೊಟ್ಟಿ, ಪ್ರೊಫೆಸರ್ ಶರಣಬಸಪ್ಪ ಆರ್ ತೋಳೆ, ವಿಭಾಗಗಳ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಂದ್ರ ಕುಮಾರ್ ಹರ್ಸೂರ್, ಡಾಕ್ಟರ್ MC ನಾವಿಂದಿಗಿ, ಡಾಕ್ಟರ್ ಸುಜಾತಾ ತೇರದಾಳ್, ಡಾಕ್ಟರ್ ಸಂಗಮೇಶ್, ಡಾಕ್ಟರ್ ರಾಜೇಂದ್ರ ಸಂಗಶೆಟ್ಟಿ, ಡಾಕ್ಟರ್ ಬಾಬುರಾವ್ ಶೇರಿಕಾರ್, ಪ್ರೊಫೆಸರ್ ರಾಜೇಂದ್ರ ಚಿಂಚೋಳಿ, ಡಾಕ್ಟರ್ ವಿಶ್ವನಾಥ ಬುರಕಪಲ್ಲಿ, ಡಾಕ್ಟರ್ ನಾಗಭೂಷಣ ಪಾಟೀಲ್, ಡಾಕ್ಟರ್ ಪ್ರಶಾಂತ ಕಾಂಬಳೆ, ಸ್ವಾತಂತ್ರ್ಯ ಯೋಧರ ವೇಷಭೂಷಣ ಸ್ಪರ್ಧೆ ಸಂಯೋಜಕರಾದ ಪ್ರೊಫೆಸರ್ ಅಮರೇಶ್ವರಿ ಪಾಟೀಲ್, ಪ್ರೊಫೆಸರ್ ಸೌಮ್ಯ ಅಣಕಲ್ ಭಾಗವಹಿಸಿದ್ದರು. ಪ್ರೊಫೆಸರ್ ಅಕ್ಷಯ್ ಅಸ್ಪಲ್ಲಿ, NSS ಸಂಯೋಜಕರಾದ ಪ್ರೊಫೆಸರ್ ಚಂದ್ರಶೇಖರ್ ಸೆರೆಗಾರ್, ಪ್ರೊಫೆಸರ್ ಆಕಾಶ್ ಪಾಟೀಲ್, ಡಾಕ್ಟರ್ ಸುಜಾತಾ ಪಾಟೀಲ್, ಡಾಕ್ಟರ್ ವೀಣಾ ಎಂ, ಪ್ರೊಫೆಸರ್ ತ್ರಿವೇಣಿ ಬಿರಾದಾರ, ಪ್ರೊಫೆಸರ್ VG ಬಿರಾದಾರ, ಪ್ರೊಫೆಸರ್ ಪವನ್ ರಂಗದಾಳ, ಡಾಕ್ಟರ್ ಹರಿಶ್ಚಂದ್ರ ವಿ ಅಷ್ಟಗಿ, ಕಾಂತರಾಜ್, ಶಿವಶರಣಪ್ಪ ದೇಗಾಂವ್ ಮತ್ತು ಇತರೆ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರದ ರಾಮಮಂದಿರ ವೃತ್ತದ ಹತ್ತಿರವಿರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ವತಿಯಿಂದ ಅಭೂತಪೂರ್ವ ಪ್ರಭಾತ್ ಫೇರಿ ರ್ಯಾಲಿಯನ್ನ ಆಯೋಜಿಸಲಾಗಿತ್ತು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರದ ರಾಮಮಂದಿರ ಹತ್ತಿರವಿರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿಗಳಿಂದ ಪ್ರಭಾತ್ ಫೇರಿ ಹಮ್ಮಿಕೊಳ್ಳಲಾಗಿತ್ತು.
ದೇಶಭಕ್ತಿಯಿಂದ ತುಂಬಿ ತುಳುಕಿದ ವಿದ್ಯಾರ್ಥಿಗಳ ಜಯಘೋಷಗಳಿಂದ ಪ್ರಭಾತ್ ಫೇರಿ ಅಭೂತಪೂರ್ವವೆನಿಸಿತು. ಭಾರತ ಸರ್ಕಾರದ ನಿರ್ದೇಶನದಂತೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ವಿದ್ಯಾರ್ಥಿಗಳು ಪ್ರಭಾತ್ ಫೇರಿ ಕೈಗೊಂಡರು. ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಅಧ್ಯಕ್ಷರಾದ ಸುವರ್ಣ ಭಗವತಿಯವರು ರಾಷ್ಟ್ರಧ್ವಜ ನಿಶಾನೆ ತೋರಿಸುವುದರ ಮೂಲಕ ಪ್ರಭಾತ್ ಫೇರಿಗೆ ಚಾಲನೆ ನೀಡಿದರು. ಸುಮಾರು 900 ವಿದ್ಯಾರ್ಥಿಗಳಿಂದ ಪ್ರಭಾತ್ ಫೇರಿಯು ಶಾಲೆಯಿಂದ ಪ್ರಾರಂಭವಾಗಿ ಕರುಣೇಶ್ವರ ಬಸ್ ನಿಲ್ದಾಣದ ಮಾನ್ಕರ್ ಪೆಟ್ರೋಲ್ ಪಂಪ್ ಮಾರ್ಗವಾಗಿ ರಾಮಮಂದಿರ ಸರ್ಕಲ್ಗೆ ತಲುಪಿ ಹೈಕೋರ್ಟ್ ರಸ್ತೆಯ ಮುಖಾಂತರ ಪುನಃ ಶಾಲೆಗೆ ಬಂದು ಸೇರಿತು. ದೇಶಪ್ರೇಮವನ್ನ ಸಾರುವ ಅನೇಕ ಘೋಷಣೆಗಳನ್ನು ಕೂಗಲಾಯಿತು. ಈಸ್ಟ್ ಆರ್ ವೆಸ್ಟ್, ಇಂಡಿಯಾ ಇಸ್ ದ ಬೆಸ್ಟ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳನ್ನ ಕೂಗಿದರು. ರಾಷ್ಟ್ರಧ್ವಜವನ್ನ ಹಿಡಿದ ಎಲ್ಲ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಪ್ರೇಮದ ಛಾಯೆ ಕಂಡಿತು. ದಾರಿಯುದ್ದಕ್ಕೂ ಜನತೆ ರಾಷ್ಟ್ರಪ್ರೇಮದ ಭಾವ ಅನುಭವಿಸಿ ತಮ್ಮ ಮೊಬೈಲ್ಗಳಲ್ಲಿ ಭಾವಚಿತ್ರ ಸೆರೆ ಹಿಡಿದರು. ಭಾರತ ಮಾತೆಯ ವೇಷಧಾರಿ ಕುಮಾರಿ ಶ್ರದ್ಧಾ ರಾಷ್ಟ್ರ ಧ್ವಜವನ್ನ ಹಿಡಿದು ಕಾರಿನಲ್ಲಿ ನಿಂತಿರುವುದು ಎಲ್ಲರ ಗಮನ ಸೆಳೆಯಿತು. ನಮಸ್ಕಾರ. ಇದು ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿಗಳ ಪ್ರೊಸೆಷನ್. ನಮ್ಮ ಶಾಲೆಯಿಂದ ಆರಂಭವಾಗಿ ಮಾನ್ಕರ್ ಪೆಟ್ರೋಲ್ ಪಂಪ್ನಿಂದ ರಾಮ ಮಂದಿರಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಮರಳಿ ಶಾಲೆಗೆ ಬರ್ತಾರೆ ಮಕ್ಕಳು. ಸುಮಾರು 900 ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇದೊಂದು ಮಕ್ಕಳಿಗೆ ದೇಶಪ್ರೇಮ ಮೂಡಿಸುವಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯಿತು. ಇದೊಂದು ಮಹಾನ್ ಹಬ್ಬ ನಮಗೆ ಎಲ್ಲ ಭಾರತೀಯ ಪ್ರಜೆಗಳಿಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ. ಶಾಲಾ ದಿನಗಳಿಂದಲೇ ಮಕ್ಕಳಿಗೆ ನಾವು ಇಂಥ ದೇಶಪ್ರೇಮವನ್ನು ಬೆಳೆಸಬೇಕು. ಇದೊಂದು ನಮಗೆ ಸುವರ್ಣ ಅವಕಾಶ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಬಹಳ ಖುಷಿಯಿಂದ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ತಾವು ನೋಡ್ಬೋದು ಹಿಂದ್ಗಡೆ ಎಲ್ಲ ವಿದ್ಯಾರ್ಥಿಗಳು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಸೊ ದೇಶಪ್ರೇಮ ಅದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಇಂಥ ಸಂದರ್ಭದಲ್ಲಿ ತನ್ನಿಂದ ತಾನೇ ಬರ್ತದೆ. ಸೊ ಆ ವಿಷಯದಲ್ಲಿ ನಾವು ಕೂಡ ಮಕ್ಕಳೊಂದಿಗೆ ಮಕ್ಕಳಾಗಿ ಈ ಒಂದು ರಾಷ್ಟ್ರೀಯ ಹಬ್ಬದಲ್ಲಿ ಬಹಳ ಖುಷಿಯಿಂದ ನಾವು ಪಾಲ್ಗೊಂಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಆರಾಧನಾ ಮಹೋತ್ಸವದ ಅಂಗವಾಗಿ ಜರುಗಿದ ಶೋಭಾಯಾತ್ರೆಯಲ್ಲಿ ಮಕ್ಕಳು ರಾಷ್ಟ್ರಧ್ವಜವನ್ನು ಹಿಡಿಯುವ ಮೂಲಕ ತಮ್ಮ ದೇಶಾಭಿಮಾನ ತೋರ್ಪಡಿಸಿದರು. ಇನ್ನು ಕಲಬುರಗಿ ನಗರದ ಪ್ರಶಾಂತನಗರ ಬಡಾವಣೆಯಲ್ಲಿ ಇರುವ ಶ್ರೀ ಹನುಮಾನ ಮಂದಿರದಲ್ಲಿಯೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನೆಯನ್ನ ವಿವಿಧ ಕಾರ್ಯಕ್ರಮಗಳೊಂದಿಗೆ ನೆರವೇರಿಸಲಾಯಿತು.
ರಾಯರ ಆರಾಧನೆಯಲ್ಲೂ ತಿರಂಗ ಮಿಂಚಿಂಗ್. ಹೌದು, ಶ್ರೀ ಗುರುರಾಯರ ಆರಾಧನಾ ಮಹೋತ್ಸವ ನಿನ್ನೆಯಿಂದ ಶುರುವಾಗಿದ್ದು ಇವತ್ತು 2ನೇ ದಿನದ ಸಡಗರ ಸಂಭ್ರಮ ಜೋರಾಗಿದೆ. ಇತ್ತ ಕಲಬುರಗಿಯ ಜಗತ್ ಬಡಾವಣೆಯಲ್ಲಿ ಇರುವ ರಾಯರ ಮಠದಲ್ಲೂ ಆರಾಧನಾ ಮಹೋತ್ಸವದ ನಿಮಿತ್ತ ಇಂದು ಕಲಬುರಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಜರುಗಿತು. ಈ ವೇಳೆ ಮಕ್ಕಳ ಕೋಲಾಟ, ಮಹಿಳೆಯರಿಂದ ಶೋಭಾಯಾತ್ರೆ ನಡೆಯಿತು. ಈ ಶೋಭಾಯಾತ್ರೆಯಲ್ಲಿ ತಿರಂಗ ಧ್ವಜ ಹಿಡಿದ ಮಕ್ಕಳು 75ನೆಯ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇಶಾಭಿಮಾನ ಮೆರೆದರು. ದೊಡ್ಡವರಿಗೆ ಗುರುಗಳೇ ಬೇಕಾದೇನು ಅಂದ್ರೆ ಭಕ್ತಿ. ಭಕ್ತರು ಕೇವಲ ಭಕ್ತಿ ರಸವನ್ನು ಮಾತ್ರ ವಿಭಕ ಭಾಗವತ ರಸಂ ಆಲಯ ಪ್ರಸನ್ನ ಉಳಿದ ಏನ್ ಮಾಡ್ತಾರೆ, ತಟ್ಟಿ ಒಳ್ಳೆ ನೀಡ್ತಾರೆ, ದೇವ್ರ ಮೇಲೆ ಎಣ್ಣೆ ಮಾಡ್ತಾರೆ ಎಲ್ಲರೂ ಅದನ್ನ ಹೀಗೆ ಮಾಡೋದಾಗ ಏನಾಗ್ತದೆ, ವಾಸನೆ ಐಟಮ್ ಮಾಡಲ್ಲ ಅಂತ ಈಗ ಮಾಡಿದ್ರೆ ವಾಸನೆ ಬಂದು ತುಂಬ ಊಟ ಮಾಡಿಸ್ತೀವಿ ನಾವು ಮಾಡಿಸ್ತೀವಿ. ಒಂದು ವೇಳೆ ದೇವರಿಗೆ ನಾವು ಗೊತ್ತು ಮಾಡಿ ಊಟ ಮಾಡಿಸಿದ್ರೆ ದೇವರು ಹುಡುಗ 5 ಮಂದಿ 6ನೇ ವರ್ಷ ಅವನೊಂದು ಅಡಿಗೆ ಮಾಡ್ಬೇಕಾದ್ರೆ ಎಲ್ಲಿದ್ದಾನೆ ಕ್ಯಾನ್ಸರ್. ಇನ್ನು ಕಲಬುರಗಿಯ ಪ್ರಶಾಂತ ನಗರದ ಶ್ರೀ ಹನುಮಾನ ಮಂದಿರದಲ್ಲಿಯೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆಯನ್ನು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಬೆಳಿಗ್ಗೆ ರಾಯರ ಅಷ್ಟೋತ್ತರ, ಪಂಚಾಮೃತ ಅಭಿಷೇಕ, ಪವಮಾನ ಹೋಮ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಲ್ಲಕ್ಕಿ ಉತ್ಸವ, ನಂತರ ಶ್ರೀ ರಾಘವೇಂದ್ರ ಮಹಿಮಾಮೃತ ಪ್ರವಚನವನ್ನ ಪಂಡಿತ್ ಶ್ರೀ ಶ್ರೀನಿವಾಸಾಚಾರ್ಯ ಪದಕಿಯವರು ನೆರವೇರಿಸಿದರು. ನಂತರ ಹಸ್ತೋದಕ ಮತ್ತು ಮಹಾಮಂಗಳಾರತಿ ನೆರವೇರಿತು. ತದನಂತರ ಬಂದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಅರ್ಚಕರಾದ ಗುಂಡಾಚಾರ್ಯ ನರಿಬೋಳ, ಡಿವಿ ಕುಲಕರ್ಣಿ, ಪ್ರಮೋದ ಪಂತ, ಗುರುರಾಜ ಬಂಕೂರ್, ರಾಜಾಪುರ್ನ ಪಾಲಿಕೆ ಸದಸ್ಯರಾದ ಹೊನ್ನಮ್ಮ ಬಾಬು ಸೇರಿದಂತೆ ಮಹಿಳಾ ಭಜನಾ ಮಂಡಳಿಯ ಸದಸ್ಯರುಗಳು ಭಾಗವಹಿಸಿದ್ದರು. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಕಲಬುರಗಿಯ ವತಿಯಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭಾನುಸಿಂಗ್ ಎಂ ಠಾಕೂರ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಕಲಬುರಗಿಯ ವತಿಯಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭಾನುಸಿಂಗ್ ಎಂ ಠಾಕೂರ್ ಇವರಿಗೆ ಶಾಲು ಹೊದಿಸಿ ಗುಲಾಬಿ ಹೂವಿನ ಪುಷ್ಪಮಾಲೆಯನ್ನ ಹಾಕುವ ಮೂಲಕ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ರಾಜೇಶ್ ಯಾವಗಲ್, ಅರುಣಕುಮಾರ್ ಬಿ ಹರಸೂರ, ಉಪನ್ಯಾಸಕರಾದ ಮಂಜುಳಾ ಎಸ್ ಬಿರಾದಾರ್, ಶೈಲಜಾ ಚೌಹಾಣ್, ವಿಜಿ ಅಕ್ಕ, ರಾಮಚಂದ್ರ ಎಸ್ ಜಿ, ಶರಣಬಸವ, ಗುರುನಾಥ್, ಚಂದ್ರಶೇಖರ್ ಹಾವೇರಿ, ಭೀಮರಾವ್, ಸತೀಶ್ ಕುಮಾರ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಮತ್ತು ತರಬೇತಿದಾರರು ಉಪಸ್ಥಿತರಿದ್ದರು. ಕಲಬುರಗಿ, ಯಾದಗಿರಿ ಈ ಕೋಆಪರೇಟಿವ್ ಟ್ರೈನಿಂಗ್ ಸೆಂಟರ್ನ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮೊದಲನೇದಾಗಿ 75ನೇ ನಮ್ಮ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹೇಳುತ್ತಾ, ಈ ನಮ್ಮ ಸರ್ಕಾರ ಈಗಾಗಲೇ ಹೇಳಿದ ರಾಜೇಶ್ವರು ಹೇಳಿದಂಗೆ ಸರ್ಕಾರ ಅದನ್ನೇ ನಮ್ಮ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು 75ನೇ ವರ್ಷ ಅಮೃತ್ ಮಹೋತ್ಸವ ಅಂತ ಏನು ಆಚರಿಸ್ಲಿಕ್ಕತ್ತಾರ, ಇದು ಬಹಳ ಒಳ್ಳೆಯದು. ಯಾಕಂದ್ರೆ ಎಲ್ರಿಗೂ ಇವತ್ತು ನಮ್ಮ ಸ್ವತಂತ್ರ ಆಗ್ಬೇಕಂದ್ರೆ ಸುಮಾರು ಲಕ್ಷಾಂತರ ಜನ ತಮ್ಮ ಪ್ರಾಣ ಬಲಿದಾನ ಕೊಟ್ಟು ಇದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಆದರೆ ಈಗ ನಾವು ಅದ್ರ ಬಗ್ಗೆ ಅವ್ರ ಋಣ ತೀರಿಸಬೇಕು, ಆದರೆ ನಾವು ಏನಾರು ಮಾಡಬೇಕಾದ್ರೆ ನಾವು ಏನಾರ ಈಗ ಯೂಶ್ವಲಿ
ಏನಾರು ಅವ್ರಿಗೆ ಮಾಡಬೇಕು ಅಂತಂದ್ರೆ ನಾವು ಕರೆಕ್ಟಾಗಿ ಎಲ್ರಿಗೂ ಪ್ರೀತಿ ವಿಶ್ವಾಸದಿಂದ ಇದ್ದಾಗ ಮಾತ್ರ ಸಾಧ್ಯ ಅದ. ಅದು ಸ್ಪೆಷಲಾಗಿ ಯುವಕರಲ್ಲಿ ಈಗ ಅವರೆಲ್ಲ ಎಷ್ಟು ಕಷ್ಟಪಟ್ಟರೆ ನಾವೆಲ್ಲ ಈಗ ಆರಾಮಾಗಿದ್ದೀವಿ. ಯಾಕಂದ್ರೆ ಅವಾಗ ಸ್ಲೇವ್ಸ್ ಇದ್ದಂಗೆ ಒಂಥರ ಸ್ಲೇವ್ಸ್ ಇದ್ದಂಗಿತ್ತು ಬ್ರಿಟಿಷ್ ಇದ್ದಾಗ. ಅಂಥವರೆಲ್ಲ ಸುಮಾರು ತಮಗೆಲ್ಲ ಗೊತ್ತಿದ್ದದೆ, ತಾವೆಲ್ಲ ವಿದ್ಯಾರ್ಥಿಗಳಿದ್ದೀರಿ ಗೊತ್ತದ. ಸೊ ಅದನ್ನು ಈಗ ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಈಗಿನ ಪೀಳಿಗೆಗೆ ಭಾಳ ಅವಶ್ಯಕವಾದಿದೆ. ಆಮೇಲೆ ಇವತ್ತು ನಾಳೆ ಏನಾಗ್ಯದ, ನಾವು ಹೆಂಗೆ ಎಜುಕೇಟೆಡ್ ಹಾಕೋತ ಹೋಗ್ತೀವಿ ಹಾಗೆಲ್ಲ ಜಾತಿ ವರ್ಣ ಭೇದ, ಹಿಂದೂ ಮುಸ್ಲಿಂ ಕ್ರೈಸ್ತ ಹೀಗೆಲ್ಲ ನಾವು ಬೇರೆ ಬೇರೆ ಮಾಡ್ಕೊಳತ್ತೀವಿ. ಸೊ ಆ ದೃಷ್ಟಿಯಿಂದ ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಬಾರಿ ಹರ್ ಘರ್ ತಿರಂಗ ಅಭಿಯಾನದ ಆ ಒಂದು ಅಭಿಯಾನದ ಭಾಗವಾಗಿ ಮೂರು ದಿನ ಧ್ವಜಾರೋಹಣಕ್ಕೆ ಅವಕಾಶ ಸಿಕ್ಕಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಲಬುರಗಿ ಇವರೇ ಆದಂತಹ ಭವಾನಿ ಸಿಂಗ್ ಅವರು ಈ ಒಂದು ಇವತ್ತು ನಮ್ಮ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಏನು ವಿಭಾಗಕ್ಕೆ ಒಂದೇ ಇದೆ, ಈ ಒಂದು ಸಂಸ್ಥೆಯ ಒಂದು ಧ್ವಜಾರೋಹಣಕ್ಕಾಗಿ ಬಂದಿದ್ದಕ್ಕಾಗಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮೊಟ್ಟ ಮೊದಲನೇದಾಗಿ ನಾನು 75ರ ಒಂದು ಸ್ವತಂತ್ರ ಮಹೋತ್ಸವದ ಅಮೃತ ಮಹೋತ್ಸವದ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ನಮ್ಮ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ವಿಶೇಷವಾಗಿ ನಾವು ಏನಂತಂದ್ರೆ ಒಂದು ಭಾರತ ನಕಾಶೆಯನ್ನು ಬಿಡಿಸೋದ್ರ ಮೂಲಕ ಇದು ಒಂದು ರೀತಿಯ ಒಂದು ಹಬ್ಬದ ವಾತಾವರಣವನ್ನು ನಾವಿಲ್ಲಿ ಒಂದು ಏನಂತಂದ್ರೆ ಆ ಒಂದು ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಈ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಸಹಯೋಗವನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟಾಫ್ಗಳು ಕೂಡ ನಾವು ನಿನ್ನೆಯಿಂದ ನಾವೆಲ್ಲ ಪ್ರಿಪೇರ್ ಆಗಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸೊ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವತಂತ್ರ ಅಮೃತ ಮಹೋತ್ಸವದ ಒಂದು ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಭಾಗದ ಸಮಸ್ಯೆಗಳನ್ನು, ಕಲಬುರಗಿ ಭಾಗದ ಸಮಸ್ಯೆಗಳನ್ನು ಪತ್ರಿಕಾ ರಂಗದ ಮೂಲಕ ನೇರವಾಗಿ ಮುಟ್ಟಿಸುವಂತಹ ಒಬ್ಬ ಒಳ್ಳೆ ವ್ಯಕ್ತಿ ಬೇಕಾಗಿತ್ತು. ಬಹುಶಃ ಅದು ಭವಾನಿ ಸಿಂಗ್ ಅವರ ಹತ್ರ ಇದೆ. ಹಾಗೆ ಅದಕ್ಕೋಸ್ಕರ ಇವತ್ತು ಅವರಿಗೆ ನಾವು ಸನ್ಮಾನ ಮಾಡಬೇಕು, ಒಂದು ಗೌರವ ಸಲ್ಲಿಸಬೇಕಂತೇಳಿ ನಾವು ಅಂದ್ಕೊಂಡಿದ್ವಿ. ಹಾಗೆ ಅವರ ಸ್ನೇಹಿತರಾದಂತಹ ದೇವೇಂದ್ರಪ್ಪ ಸರ್ ಇದ್ದಾರೆ. ನಾನು ಅವಾಗ ಪರಿಚಯ ಮಾಡಿಕೊಟ್ಟೆ ದೇವೇಂದ್ರಪ್ಪ ಅವ್ರಿಗೆ ಹೆಂಗ್ ಪರಿಚಯ ಮಾಡಿಕೊಟ್ಟೆ ಅಂದ್ರೆ ಯಾವುದೇ ಕಾರ್ಯಕ್ರಮ ಇದ್ರೆ ಅವ್ರು ಕೂಡ್ಸೋದು ದೊಡ್ಡ ಕಥೆ ಇತ್ತು. ನಾವು ಇವತ್ತು ಸ್ಟೇಜ್ ಅಲ್ಲಿ ಕೂತಾರ ಅಂತಂದ್ರೆ ಬಹುಶಃ ಅವ್ರು ನಮ್ಮ ಕಾರ್ಯಕ್ರಮ ಅಂತ ಕೂತಾರೆ, ಅವ್ರ ಕಾರ್ಯಕ್ರಮ ಇದ್ರೆ ಬಹುಶಃ ಕೊಡೋರಲ್ಲ. ಎಲ್ಲ ಜಾತಿ ತಪ್ಪದೆ ಕೆಲಸ ಮಾಡಿ ಒಂದೊಂದು ಇಂಚಿನೂ ಕೂಡ ಯಾಕೆ ತೊಂದರೆ ಆಗಲ್ಲ, ಎಲ್ಲರೂ ಗೌರವ. ಯಾಕಂದ್ರೆ ನಾನು ಕಾರ್ಯಕ್ರಮ ಹೋಗಿದ್ದೆ, ನಾನು ಅಂದಿದ್ದೆ ಸರ್ ನೀವು ಸುಮ್ಮನೆ ಕೂಡ್ಸೋದು ದೊಡ್ಡ ಕೆಲಸ ಸರ್ ಅಂತೇಳಿ. ಇವತ್ತು ಆ್ಯಕ್ಚುಲಿ ನಮಗೆ ಕರೆದಿರೋದು ಫ್ಲಾಗ್ ಹಾಸ್ಟಿಂಗ್ ಅಂತೇಳಿ ಧ್ವಜಾರೋಹಣ ಅಂತ ತಂದು ಇವತ್ತು ನಮ್ಗೆ ಸನ್ಮಾನ ಮಾಡಿದ್ರಿ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇನ್ನೂ ನಮಗೆ ಒಟ್ಟು ಹಾರ ಹಾಕಿ ಮಜ್ಜಿ ಹಾಕಿದ್ವಿ ಅಂದ್ರೆ ಇನ್ನೂ ಹೆಚ್ಚು ಮಾಡ್ರಿ ಕೆಲಸ ಅಂತ ಯೂಶಲಿ ಶಾಲು ಅದಾಗ ಯಾಕಂದ್ರೆ ನಾಯಕ ಇರ್ತಂದ್ರೆ ಶಾಲು ಸನ್ಮಾನ ಮಾಡೋದ್ರಿಂದ ಗೌರವ. ಯೂಶಲಿ ನಾವು ನಾ ಅಧ್ಯಕ್ಷ ಆದ ತಕ್ಷಣ ಹೊಸ ಯೋಜನೆ ಹಾಕಿದ್ರು, ಪ್ರತಿಭಾ ಪುರಸ್ಕಾರ ಅಂತ ಮಕ್ಕಳಿಗೆ. ಯಾಕಂದ್ರೆ ಎನ್ಕರೇಜ್ ಸನ್ಮಾನ ಯಾಕೆ ಮಾಡ್ತೀವಿ ಅಂತಂದ್ರೆ ಅವ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ, ಅವ್ರಿಗೆ ಗುರುತಿಸಿ ಮಾಡ್ದಂಗೆ ಅಂದ್ರೆ ಇನ್ನೂ ಜವಾಬ್ದಾರಿ ಹೆಚ್ಚಾಗ್ತದೆ. ಅನ್ನೋ ದೃಷ್ಟಿಯಿಂದ ನಾವು ಮಾಡಿರಿ ಅಂತ ತಿಳಿದು ನಿಮಗೆ ನಮ್ಮ ಕಾರ್ಯರತ ಪತ್ರಕರ್ತರ ಸಂಘದ ಪರವಾಗಿ ಎಲ್ಲಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಈಗ ತಾನೇ ಹೇಳಿದ್ರು ಎಲ್ಲರೂ ನಮ್ಗೆ ಗೊತ್ತಿದ್ದಾಗ ಅದ 4ನೇ ಅಂಗ ಪತ್ರಿಕಾ ರಂಗ ಪ್ರಜಾಪ್ರಭುತ್ವದ್ದು ಕರೆಕ್ಟ್ ಅದ. ಯಾವುದೇ ರಾಜಕೀಯ ಆಗಲಿ ಪಾಲಿಟಿಕ್ಸ್ ಆಗಲಿ ಅದರ ಅಡಿತೊಡೆ ಇತ್ತಂದ್ರೆ ಅದಕ್ಕೆ ಸೀದಾ ಮಾಡೋರು ನಮ್ಮ ಪತ್ರಕರ್ತರು, ಎರಡು ಮಾತಿಲ್ಲ. ಸೊ ನಮಗೂ ನಾವು ನಮ್ಮ ಸಂಘಟನೆಗೆ ಅನ್ನೊಂದು ವಿಶ್ವಾಸ. ಈಗ ಇತ್ತಿತ್ತಲಾಗಿ ಸ್ವಲ್ಪ ಮಾಧ್ಯಮರ ಬಗ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಪೇಪರ್ದು ಅಂದ್ಕೊಳ್ಳಿ ಏನಪ್ಪ ಅಂತಾರ, ಚಲೋ ಬರ್ದಾರ ಎಲ್ಲ ರೊಕ್ಕ ಕೊಟ್ಟಿರ್ತಪ್ಪ ಚಲೋ ಬರ್ದಾರೆ ಅಂತಾರ. ಚಲೋ ಬಂದಿಲ್ಲ ಮಗ ರೊಕ್ಕ ಕೊಟ್ಟಿರ್ಲಿಕ್ಕಿಲ್ಲ ಅದಕ್ಕೆ ಅವ್ರು ವಿರೋಧ ಬರಿಲತ್ತನ ಅಂತಾರೆ. ಸೊ ಹಿಂಗೆ ಈ ತರ ಗೊಂದಲ ಆಗ್ಲಿಕ್ಕಂತದ. ಅಂದ್ರೂ ಹಂಗೇನಿಲ್ಲ, ನಮ್ಮ ಪತ್ರಕರ್ತರು ಮಾಡ್ತಾನೆ ಇದ್ರೆ ಅದು ಸಹಜದ. ಈಗ ಒಂದ್ ಮನೆಗೆ ಫ್ಯಾಮಿಲಿದಾಗೆ ಒಬ್ರು ಚಲೋ ಒಬ್ಬ ಹುಷಾರಿರ್ತಾರ, ಸರಿ ಇರಲ್ಲ, ಸ್ವಲ್ಪ ಬದಮಾಶ್ ಇರ್ತಾನ, ಹಂಗಿರ್ತಾವ. ಹಂಗೆ ನಮ್ಮ ಪತ್ರಕರ್ತರು ಒಂದಿಬ್ಬರಿಬ್ಬರು ಇರ್ಬೋದು, ಅದರಿಂದ ಕೆಡ್ಲಕ್ಕಂತದ ಹಂಗೇನಿಲ್ಲ. ನಮ್ಮ ಪತ್ರಕರ್ತರು ಸಹ ಭಾಳ ಜವಾಬ್ದಾರಿಯಿಂದ ಆಗಿ ಬಂದು ರಾಜೇಶ್ ಅಣ್ಣವ್ರು ಭಾಳ ಹೇಳ್ತಿದ್ರು ಬನ್ನಿ ಅಂತೇಳಿ. ನಾವು ಬಂದೀವಿ, ಸಿದ್ದರಾಮ ರೆಡ್ಡಿ ಸರ್ ಇದ್ದಾಗ ಯೂನಿಯನ್ದು ಪ್ರೆಸಿಡೆಂಟ್ ಇದ್ದಾಗ ಎಲ್ಲ ಬಂದಿದ್ದೀವಿ. ಆದ್ರೂ ಬಟ್ ಇದು ನಮ್ಗೆ ಭಾಳ ಖುಷಿ ಕೊಟ್ಟದ್ದು. ಯಾಕಂದ್ರೆ ಒಬ್ರಿಗೊಬ್ರು ನಾವು ಹಂಚಿಕೊಳ್ಳತಕ್ಕಂಥ ಸಹಕಾರ ಮನೋಭಾವನೆ ಇಲ್ಲಿಂದ ನಾವು ಕಲಿಬೇಕಾಗ್ತದೆ. ಸಹಕಾರ ಸ್ವಭಾವ ಇಲ್ಲಿ ಬರ್ಬೇಕಾದ್ರೆ ಸಹಕಾರಿ ಕ್ಷೇತ್ರದಿಂದನೇ ಬರ್ತದೆ. ಅದು ಇಲ್ಕೂ ಬೇರೆ ಬೇರೆ ಮಾಡೋಕ್ಕಾಗಲ್ಲ. ಇದು ನಮ್ಮ ಭಾಗ ನಮ್ಮದು ಅಂತಕ್ಕಂಥದ್ದು ನಿಮ್ಮಲ್ಲಿ ಬರ್ತದೆ, ಬೇರೆಯವ್ರದೆಲ್ಲ ಆಗ ಬರಲ್ಲ. ಸಹಕಾರಿ ಮನೋಭಾವನೆ ಇರಲ್ಲ ಅವ್ರ ಬಲ್ಲಿ. ನೀವು ಫಸ್ಟ್ ಬಿಗಿನಿಂಗ್ ಕಲಿಸೋದನ್ನೇ
ಸಹಕಾರಿ ಅಂದರೆ ಏನು ಅಂತಕ್ಕಂಥದ್ದು ಯಾವ ಕ್ಷೇತ್ರ ತಗೋರಿ, ಉದ್ಯಮ ತಗೋರಿ, ಸ್ವಾವಲಂಬಿ ಮಹಿಳಾ ಕ್ಷೇತ್ರ ತಗೋರಿ, ಶೈಕ್ಷಣಿಕ ತಗೋರಿ. ನಮ್ಮವ್ರಂತ ಇರಲಿಲ್ಲ ಅಂದ್ರೆ ಅದು ನಾವು ಅದನ್ನು ಏನು ಸಾಧನೆ ಮಾಡ್ಲಿಕ್ಕಾಗಲ್ಲ, ಆ ಪ್ರೀತಿ ತೋರ್ಸ್ಲಿಕ್ಕೂ ಆಗಲ್ಲ. ಅಂತಹ ಒಂದು ಈ ಕ್ಷೇತ್ರ ಇವತ್ತಿನ ದಿವಸ ನಮಗೆಲ್ಲ ಕರೆಸಿ ನಮಗೆ ಸನ್ಮಾನ ಮಾಡಿ ಭಾಳಷ್ಟು ನಮ್ಮ ಪ್ರೀತಿ ಆಧಾರವನ್ನು ತೋರಿಸಿದ್ದೀರಿ. ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನಾನು ಮಾಡ್ತೀನಿ. ಡಿಸ್ಟಿಕ್ ಕೋಆಪರೇಟಿವ್ ಯೂನಿಯನ್ ವತಿಯಿಂದ ತಮಗೆಲ್ಲರೂ 75ನೇ ಸ್ವಾತಂತ್ರ್ಯೋತ್ಸವ ಅಮೃತೋತ್ಸವ ಮಹೋತ್ಸವದ ಸಂದರ್ಭದಲ್ಲಿ ತಮ್ಗೆ ಶುಭಾಶಯ ಹೇಳುತ್ತಾ, ಇವತ್ತಿನ ದಿವಸ ಸಾಕಷ್ಟು ಸ್ಥಾಯಿ ಮುಂಬಾಗಿದೆ, ಬೆಳಗ್ಗೆ ಟಿಫಿನ್ ಸಹಿತ ಆಗಿಲ್ಲ. ಸೊ ಈ ಸಂದರ್ಭ ನಾನೇ ಒಂದೆರಡು ಮಾಡಿ ಅದ್ರಾಗ ಒಂದೆರಡು ಮಾತಾಡಿ ಮುಗಿಸ್ಬೇಕಂತ ಹೇಳಿದ್ರಿ. ಸೊ ತಮಗೆ ಗೊತ್ತಿದ್ದಾಗೆ ಅಮೃತ ಮಹೋತ್ಸವ ಯಾವ ರೀತಿ ನಡೀತದೆ ಅಂತಂದರೆ ಇವತ್ತಿನ ಸ್ಟಾರ್ಟ್ ಆಯಿತು. ಇದರ ಬಗ್ಗೆ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳ ಜೊತೆಯಲ್ಲಿ ಭಾಳ ಮಾಹಿತಿ ಕೊಡ್ತಕ್ಕಂಥ ಒಂದು ಸಂದರ್ಭ. ಅಂದರೆ ಏನಂತಿರಲ್ಲ, ಲ್ಯಾಬ್ ಟು ಲ್ಯಾಂಡ್ ಅಂತೀವಿ ನಾವು. ಲ್ಯಾಬ್ ಟು ಲ್ಯಾಂಡ್ ಅಂದರೆ ಹಳ್ಳಿಲಿಂದ ದಿಲ್ಲಿವರೆಗೆ ಅಂತ, ಹಳ್ಳಿಲಿಂದ ದಿಲ್ಲಿವರೆಗೆ. ಅವಾಗ ನಮ್ಮ ಹಿರಿಯರು ಹೇಳ್ತೀವಿ ಹಳ್ಳಿಲಿಂದ ದಿಲ್ಲಿವರೆಗೆ ಅಂತೇಳಿ. ಸೊ ಇಂಥ ಸಂದರ್ಭದಲ್ಲಿ ಮೇಲಿನವ್ರಿಗೆ ಏನಂತಾನೆ ಸೂರ್ಯಚಂದ್ರ ಏನು ಅಂತೀವಲ್ಲ, ಆಗ ಸೂರ್ಯಚಂದ್ರ ನಮ್ಮ ಕೇಂದ್ರ ಸರ್ಕಾರ ಇಬ್ಬರು ಭಾಳ ಮಹತ್ವದಂಥ ಪಾತ್ರದ ಪ್ರಮುಖ ಮಂತ್ರಿಗಳು. ಅವರಿಗೆ ನಮ್ಮ ಸಹಕಾರ ಅನ್ನೋದ್ರ ಬಗ್ಗೆ ಇವಾಗ ಗೊತ್ತಾಗಿದೆ. ಯಾವಾಗ 75ನೇ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇವಾಗ ನಮಗೆ ಸಹಕಾರ ಕ್ಷೇತ್ರ ಯಾವ ರೀತಿ ಇದೆ ಅನ್ನೋದು ಇವಾಗ ಗೊತ್ತಾಗಿ ಅವರು ಹೌದಲ್ಲ ಎಲ್ಲ ಇವತ್ತು ನಿಮ್ಮ ಗೃಹ ಮಂತ್ರಿ ರಾಜ್ಯ ಪ್ರಧಾನಮಂತ್ರಿ ಜೊತೆಲೇ ಹೆಗಲ ಕೆಲಸ ಮಾಡ್ತಕ್ಕಂಥ ಅಮಿತ್ ಶಾ ಅವರು ಗೃಹ ಮಂತ್ರಿ ಎಷ್ಟು ಕೆಲಸ ಇರ್ತದೆ, ಪ್ರಧಾನಮಂತ್ರಿಗೆ ಹೆಚ್ಚು ಕೆಲಸ ಇರ್ತ ಮನುಷ್ಯ ಆತ. ಇವತ್ತ ಗೃಹ ಮಂತ್ರಿ ಇಲಾಖೆ ಬಿಟ್ಟು ಸಹಕಾರ ಮಂತ್ರಿಗೆ ಗಂಟು ಬಿದ್ದಾನೆ. ಪ್ರತಿನಿತ್ಯ ಸಹಕಾರ ಕ್ಷೇತ್ರ ಇರ್ತಕ್ಕಂಥ ಸಿಬ್ಬಂದಿಯವ್ರಿಗೆ ಅದನ್ನ ಹೇಳಿದ್ರ ಲ್ಯಾಂಡ್ ಟು ಲ್ಯಾಬ್ ಅಂತ ಹೇಳಿ ಇಲ್ಲಿ ಪ್ರೈಮರಿ ಲೆವೆಲ್ ಹಿಡಿದು ಇಲ್ಲಿದ್ದೆಲ್ಲ ಅವ ಬಿಡ್ತಾ ಇಲ್ಲ ಜನರಿಗೆ. ಅಷ್ಟ ಪ್ರತಿದಿನ ನಿಂತ ಮೀಟಿಂಗು ಗ್ರಾಮ ಮಂತ್ರಿನೇ ಬಿಟ್ಟು ಸಹಕಾರಕ್ಕೆ ಮಂತ್ರಿಗೆ ಗಂಟು ಬಿದ್ದಾನೆ. ಏನಂದ್ರೆ ಇವತ್ತು ನಮ್ಮ ದೇಶದಲ್ಲಿ 30,000 ಸಹಕಾರ ಸಂಘಗಳಿಗೆ ಡಿಸ್ಲೇಷನ್ ಮಾಡ್ಬೇಕಂತಲ್ಲ, ಡಿಸ್ಲೇಷನ್ ಅಂತ ಗೊತ್ತಲ್ಲ, ಡಿಸ್ಲೇಷನ್ ಮಾಡ್ಬೇಕನ್ನೋ ದೃಷ್ಟಿ ನಾವು ಈಗ ಸಹಕಾರ ಸಂಘ ಯಾವ ರೀತಿಯೋ ಎಲ್ಲಿದ್ದು ಏನು ಒಂದೂ ಗೊತ್ತಿರಲಿಲ್ಲ. ಇವತ್ತು ಅಂತ ಪ್ರತಿಯೊಂದು ಇವತ್ತು ಪ್ರೈಮರಿ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಗ್ರಾಮ ಮಂಡಳಿ ಇರ್ಬೋದು, ನಮ್ಮ ಸಹಕಾರ ಸಂಘ ಬಹಳ ದೊಡ್ಡ ಸಂಘ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.